ಇವತ್ತು ಇಂಥ ಒಂದು ಅಹಿಂದ ಕಾನ್ಸೆಪ್ಟ್ನಲ್ಲಿರ್ತಕ್ಕಂಥ ವಿಚಾರಗಳು ಇವತ್ತಿನ ದಿವಸ ಸಹಿಸಿಕೊಳ್ಳಕ್ಕಾಗದೇ ಇರ್ತಕ್ಕಂಥ ಭಾವನೆಗಳನ್ನು ಇಟ್ಕೊಂಡು ಇವತ್ತು ಮಾಡ್ತಕ್ಕಂಥ ಹೋರಾಟ ಮಾಡ್ತಾರೆ. ನಾವು ಹೆಂಗೆ ಸುಮ್ ಕೂತ್ರ ಆಗಂಗಿಲ್ಲ. ನಾವು ಹೋರಾಟ ಮಾಡ್ಬೇಕು, ಅವ್ರು ಎಚ್ಚರ ಕೊಡಬೇಕು. ನಮ್ಮ ಒಂದು ಸ್ಥಿತಿಯನ್ನು ಇವತ್ತು ಬಿಜೆಪಿಯವರು ನಿರ್ಮಾಣ ಮಾಡಿದ್ದಾರೆ. ದುರ್ದೈವದ ಸಂಗತಿ ಏನಪ್ಪ ಅಂತಂದರೆ, ಯಾರು ಯಾವುದೇ ಒಂದು ಕೆಲಸ ಮಾಡಿಲ್ಲ ಅವ್ರ ಕೈಯಿಂದ, ಅಂಥವರಿಗೆ ಇವತ್ತು ಒಂದು ಹಿಂದಿನ ಬಾಗಿಲಿನಿಂದ ಒಂದು ನೋಟಿಸನ್ನು ಕೊಟ್ಟು ಒಬ್ಬ ಆಡಳಿತಕ್ಕೆ ಚುನಾಯಿತ ಮುಖ್ಯಮಂತ್ರಿಯನ್ನು ತೆಗಿತಕ್ಕಂಥ ಹುನ್ನಾರ ಇವತ್ತು ಸೇರಿದ್ದಾರೆ. ನನಗೊಂದು ನೋವಿನ ಸಂಗತಿ ಏನಪ್ಪ ಅಂತಂದರೆ, ಇದೇ ಬಿ ಜೆ ಪಿಯವರು ಇದೇ ಜನತಾದಳದವ್ರ ಮೇಲೆ ಒಂದು ಉಗ್ರವಾದಂಥ ಹೋರಾಟವನ್ನು ಮಾಡಿ ಅವರು 46 ಸೈಟ್ಗಳನ್ನು ಮೈಸೂರಿನಲ್ಲಿ ಪಡೆದಿದ್ದಾರೆ ಅಂಥೇಳಿ ಆಪಾದನೆ ಮಾಡಿದರು. ಆದರೆ ಇವತ್ತು ಅವರವ್ರ ಜೊತೆ ಸೇರಿ ಈ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಜನ ಈ ರಾಜ್ಯದಲ್ಲಿ ನಂಬೋದಿಲ್ಲ ಅಂತಕ್ಕಂಥ ಮಾತನ್ನು ಈ ವೇದಿಕೆ ಮುಖಾಂತರ ನಾನು ಹಂಚ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಜೊತೆಗೇನು ರಾಜ್ಯಪಾಲರು ಭಾಳ ತಪ್ಪು ಗ್ರಹಿಕೆಯಿಂದ ಯಾರು ಇಬ್ರಾಹಿಂ ಇದ್ದಾರೆ ಅವ್ರು ಏನು ನೋಟಿಸ್ ಕೊಟ್ಟಿದ್ದಾರೆ, ಇಂಥ ಅನೇಕರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡಿದ್ದಾರೆ. ಅದನ್ನು ಕೋರ್ಟ್ ಕೂಡ ಮನಗೊಂಡು ಅವರಿಗೆ ಒಂದು ತನಿಖೆ ಮಾಡಿ ಅವ್ರ ಮೇಲೆ ನಿರ್ಬಂಧನ ಹೇರ್ತಕ್ಕಂಥ ಕೆಲಸ ಮಾಡಿದೆ, ದಂಡ ಕೂಡ ಹಾಕಿದೆ. ಅಂಥವರ ಒಂದು ಪಿಟಿಷನ್ಗೆ ಇಷ್ಟೊಂದು ಮಹತ್ವತೆಯನ್ನು ರಾಜ್ಯಪಾಲರು ಕೊಡಬಾರ್ದಾಗಿತ್ತು. ಮತ್ತು ಕೊಟ್ಟಿದ್ರು ಕೂಡ ಅದನ್ನು ಹಿಂಪಡಿಬೇಕಂತೇಳಿ ಈಗಾಗಲೇ ನಾವು ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡಿದ್ದೀವಿ ಒಕ್ಕಟ್ಟಿನಿಂದ. ಆ ನಿರ್ಣಯಕ್ಕೆ ಅನುಸಾರವಾಗಿ ಅವ್ರು ಕ್ರಮ ಇಡಬೇಕಂಥೇಳಿ ನಾನು ಈ ವೇದಿಕೆ ಮುಖಾಂತರ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ.